ಅಂತ ಹೇಳ್ತಾರೆ. ನಾವು ಮೊನ್ನೆ ತಾನೇ ರಾಮನವಮಿಯನ್ನು ಆಚರಿಸಿದ್ವಿ. ಇವತ್ತು ಏಕಾದಶಿ. ಏಕಾದಶಿ ದಿನ ಸಾಮಾನ್ಯವಾಗಿ ರಾಮನ ಚಿಂತನೆಯನ್ನು ಮಾಡುವಂಥದ್ದು. ಆದ್ದರಿಂದ ನಾವು ರಾಮಾಯಣದ ಕುರಿತು ಕೆಲವು ಮಾತುಗಳನ್ನು ಆಲೋಚನೆ ಮಾಡೋಣ. ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಹಾಸುಹೊಕ್ಕಾಗಿ ಹಣೆದಿರುವಂತಹ ಒಂದು ರತ್ನಪ್ರಾಯವಾದಂತಹ ಗ್ರಂಥ ಶ್ರೀಮದ್ ರಾಮಾಯಣ. ರಾಮಾಯಣವನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಗಳಿಗೆ ಸಾಕ್ಷಾತ್ ಬ್ರಹ್ಮದೇವ ಆಶೀರ್ವಾದ ಮಾಡಿರ್ತಾನೆ. ನಿನ್ನ ವಾಣಿಯಲ್ಲಿ ಯಾವತ್ತೂ ಅನೃತವು ಪ್ರವೇಶ ಮಾಡುವುದಿಲ್ಲ. ಅನೃತ ಅಂದರೆ ಸುಳ್ಳು, ಪ್ರವೇಶ ಮಾಡಲ್ಲ. ಎಲ್ಲಿಯವರೆಗೆ ಈ ಭೂಮಿಯಲ್ಲಿ ಪರ್ವತ, ಗಿರಿ, ಗುಹೆ, ಕಂದರ, ನದಿ, ಸಮುದ್ರ ಇವೆಲ್ಲ ಇವೆಯೋ ಅಲ್ಲಿಯವರೆಗೆ ರಾಮಾಯಣ ಕಥೆ ಅಜರಾಮರವಾಗಿರುತ್ತೆ. ರಾಮಾಯಣ ಕಥೆ, ರಾಮಾಯಣ ಸಾರಿ ಹೇಳುವ ಆದರ್ಶ ಇದೆಯಲ್ಲ, ಬಾಲಕರಿಂದ ಹಿಡಿದು ವೃದ್ಧರವರೆಗೆ ಪ್ರತಿಯೊಬ್ಬರಿಗೂ ಬೇಕಾದದ್ದು. ನಾವು ಚಿಕ್ಕವರಿರುವಾಗ 1ನೇ ಕ್ಲಾಸ್ 2ನೇ ಕ್ಲಾಸ್ ಇರುವಾಗ ಹಿರಿಯರು ನಮಗೆ ರಾಮಾಯಣದ ಕಥೆ ಹೇಳ್ತಿದ್ರು. ನಾವು ಕಥೆ ಪುಸ್ತಕ ಏನಾದರೂ ಓದಿದ್ರೆ ರಾಮಾಯಣದ ಕಥೆ ಪುಸ್ತಕ ಓದ್ತಾ ಇದ್ವಿ. ಇವತ್ತಿನ ಮಕ್ಕಳಿಗೆ ಹಿರಿಯರು ಕಥೆ ಹೇಳುವವರಿಲ್ಲ, ಹೇಳಿದ್ರೆ ಮಕ್ಕಳು ಕೇಳಿಸ್ಕೊಳ್ಳಲ್ಲ. ಇನ್ನು ಕಥೆ ಪುಸ್ತಕವೂ ಅವರಿಗೆ ಬೇಡದ್ದೆಲ್ಲ ರಾಶಿ ಸಿಗ್ತಾ ಇದೆ. ಅದರಿಂದ ರಾಮಾಯಣದ ಕಡೆ ನಮ್ಮ ಗಮನ ಹೋಗುತ್ತಲಿಲ್ಲ. ಆದರೆ ಬೆಳೆಯುವ ವಯಸ್ಸಿನಲ್ಲಿ ನಮಗೆ ಫೌಂಡೇಶನ್ ಅಂತ ಏನಾದರೂ ಸಿಗಬೇಕಾದ್ರೆ ಅದು ರಾಮಾಯಣ ಮಹಾಭಾರತಗಳ ಮೂಲಕ ದೊರೆಯಬೇಕಾದದ್ದು.